ಅಲ್ಲ ಒಂದ್ ನಿಮಿಷ ಆದ್ರೂ ಕೂಡ ಅವ್ರ ನೈತಿಕತೆಗೆ ಹೊತ್ಕೊಂಡು ರಾಜೀನಾಮೆ ಕೊಡ್ಸಿದ್ರಿ ನೀವೇ ಇವರೇ ಇದು ಅವ್ರ ಚೀಫ್ ಮಿನಿಸ್ಟರ್ ಅಲ್ಲ ಹೌದಪ್ಪ ಅವತ್ತು ಆ ಕೇಸ್ಗೆ ಹಂಗಾಗಿದೆ ಇವತ್ತು ಇದೊಂದು ಗುರುತರವಾದ ಅಪಾರ್ಥ ಇದೆ ಅನ್ನೋದನ್ನ ಉಚ್ಚ ನ್ಯಾಯಾಲಯ ಹೇಳಿರೋದು ಗವರ್ನರ್ ಹೇಳಿರೋದು ಒಂದ್ ಕಡೆ ಆದ್ರೆ ಉಚ್ಚ ನ್ಯಾಯಾಲಯ ಹೇಳಿರೋದು ಉಚ್ಚ ನ್ಯಾಯಾಲಯದ ಶ್ರೇಷ್ಠತೆಯನ್ನ ಉಚ್ಚ ನ್ಯಾಯಾಲಯದ ಸಂದೇಶವನ್ನ ಉಚ್ಚ ನ್ಯಾಯಾಲಯದ ಒಂದು ತೀರ್ಪೇನಿದೆ ಆ ಕೆಂಪುಕೋಟೆಯ ತೀರ್ಪನ್ನ ನೀವು ಗೌರವಿಸಬೇಕಾಗಿರೋದು ರಾಜ್ಯದ ಒಬ್ಬ ಮುಖ್ಯಮಂತ್ರಿಯಾಗಿ ನಿಮ್ಮ ಆದ್ಯ ಕರ್ತವ್ಯ ದಯಮಾಡಿ ಅದನ್ನ ಮಾಡಿ ಆ ಸ್ಥಾನಕ್ಕೆ ತಾವು ತಕ್ಷಣಕ್ಕೆ ನಿರ್ಗಮಿಸಿ ಮತ್ತೆ ಮುಖದ ಮೇಲೆ ನೀವೇ ಬಂದು ಮುಖ್ಯಮಂತ್ರಿ ಆಗಿ ನನಗೆ ತೊಂದರೆ ಇಲ್ಲ ಥ್ಯಾಂಕ್ ಯು ಬಿಜೆಪಿ ಅವರು ಹೋರಾಟ ಮಾಡಬೇಕು ಅಂತ ಇವತ್ತಾಗ ನಿಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಸಹಿತ ಹೋರಾಟ ಮಾಡಬೇಕು ಅಂತ ಸೋಮಣ್ಣನವರು ಸಹಿತ ಹೋರಾಟದಲ್ಲಿ ಭಾಗಿಯಾಗ್ತಾರೆ ಒಂದು ನಿಮಿಷ ಅದೆಲ್ಲ ಮುಂದಿನ ದಿನಗಳಲ್ಲಿ ನನಗೆ ತಿಳಿದ ಮಟ್ಟಿಗೆ ನೀವು ಯಾರೇನು ಹೇಳಿ 2-3 ದಿವಸದಲ್ಲಿ ಸಿದ್ದರಾಮಯ್ಯನವರು ಕಾನೂನನ್ನ ಗೌರವಿಸ್ತಾರೆ ಕಾನೂನಿಗೆ ತಲೆ ಬಾಗ್ತಾರೆ ಸಿದ್ದರಾಮಯ್ಯ ಸಾಹೇಬರು ನನಗೆ ತಿಳಿದ ಮಟ್ಟಿಗೆ ಸಿದ್ದರಾಮಯ್ಯನವರ ಅಂತವರು ಕೂಡ ನಾನು ಇದ್ಕೊಂಡೆ ಎನ್ಕ್ವೈರಿ ಮಾಡ್ತೀನಿ ಅಂತ ಇನ್ನೊಂದ್ಸಾರಿ ಏನಾದ್ರು ಹೇಳಿದ್ರೆ ದೇಶಕ್ಕೆ ಭವಿಷ್ಯ ಇಲ್ಲ ಅನ್ನೋದಕ್ಕೆ ಕಾಣ್ರಾಯ್ತಾರೆ ದಯವಿಟ್ಟು ಅದಕ್ಕೋಸ್ಕರ ನಾನು ಅವ್ರಿಗೆ ಮನವಿ ಮಾಡ್ತೀನಿ ಅವ್ನ ಹತ್ರದಲ್ಲಿ ನೋಡಿದ್ದೀನಿ ನಿಮ್ಮಂತವ್ರಿಗೆ ಮೇಲೆ ಗುರುತರವಾದ ಆಪಾದನೆ ಬಂದಿದೆ ಅದು ತಮ್ಮ ಕುಟುಂಬದ ಮೇಲೆ ತಾವೇ ಮುಖ್ಯ ಕಾರಣ ಅನ್ನೋ ಮಟ್ಟಕ್ಕೆ ಇವೆಲ್ಲವೂ ಕೂಡ ಉಚ್ಚ ನ್ಯಾಯಾಲಯ ಹೇಳಿದೆ ಇಂಥ ಸಂದರ್ಭದಲ್ಲಿ ಕಾನೂನನ್ನ ಗೌರವಿಸಬೇಕಾದ್ದು ತಮ್ಮ ಕರ್ತವ್ಯ ತಾವು ದಯಮಾಡಿ ಅದು ಮಾಡಿದ್ರೆ ಮುಂದಕ್ಕೂ ಕೂಡ ಉದಾಹರಣೆಯಾಗಿ ಉಳ್ಕೋತೀರಾ ಕೊಡ್ಬೇಕು ಅನ್ನೋದು ನನ್ನ ಒತ್ತಾಯ ಅವರ ನಡವಳಿಕೆಗಳನ್ನ ಬಲ್ಲವನಾಗಿರೋದ ಈಸ್ ಎ ಸೆನ್ಸಿಟಿವ್ ಮ್ಯಾನ್ ಆ ಸೆನ್ಸಿಟಿವ್ ಹೋದ್ರೆ ಸಿದ್ದರಾಮಯ್ಯನವರು ಕೂಡ ಕಳೆದು ಹೋಗ್ತಾರೆ ಈಗ ನಾಳೆ ಶಾಸಕಾಂಗ ಪಕ್ಷ ಸಭೆ ಕರೆದಿದ್ದಾರೆ ಅಪ್ಪ ಅದು ಅವ್ರ ಪಾರ್ಟಿದಪ್ಪ ನನಗೆ ನಂಗೆ ಗೊತ್ತಿಲ್ಲಪ್ಪ ಒಂದು ನಾನು ವೈಯಕ್ತಿಕವಾಗಿ ಅವರನ್ನ ಉಚ್ಚ ನ್ಯಾಯಾಲಯದ ತೀರ್ಮಾನವನ್ನು ತಲೆಬಾಗಿ ಮತ್ತೆ ತದನಂತರ ಎನ್ಕ್ವೈರಿ 1 ತಿಂಗಳು ಮಾಡಿಸಿ 2 ತಿಂಗಳು ಮಾಡಿಸಿ ಆಮೇಲೆ ಏನ್ ಬರ್ತದೋ ಅದನ್ನ ಬೇಕಾದ್ರೆ ಆಮೇಲೆ ಏನ್ ಬೇಕಾದ್ರೂ ಮಾಡಿ ಆದ್ರೆ ನಿಮ್ಮಂತವರೆಲ್ಲ ಒಂದ್ ಕಡೆ ಅಂಟ್ಕೊಳ್ಳೋದು ಬೇಡ ಕುರ್ಚಿಗೆ ಮ್ಯಾಗ್ನೆಟ್ ಹಾಕೊಂಡು ಕುಂತ್ಕೊಳ್ಳೋದು ಬೇಡ ಸಿದ್ದರಾಮಯ್ಯನವರು ನೀವು ಬಹಳಷ್ಟು ರಾಜಕೀಯ ಆರಂಭ ದಿನಗಳಿಂದ ನೋಡ್ಕೊಂಡ್ ಬಂದಿದ್ದಾರೆ ಸರ್ ಅವ್ರ ಹತ್ರ ಒಂದೇ ಒಂದು ಸಹಿತ ಕಪ್ಪು ಚುಕ್ಕಿ ಇರಲಿಲ್ಲ ಅಪ್ಪ ಒಂದ್ ನಿಮಿಷ ತಾಳೋ ಪದೇ ಪದೇ ತೆರೆದ ಪುಸ್ತಕ ಅಂದಿನೇ ಆ ಪುಸ್ತಕನೆಲ್ಲ ಕಳೆದೋಗ್ಬಿಡ್ತೋ ಗೊತ್ತಿಲ್ಲ ಆ ಪುಸ್ತಕ ಕಳೆದೋದು ಗೊತ್ತಿಲ್ಲ ಆದ್ರೆ ನಾನು ಹೇಳಿದ್ರೆ ಗವರ್ನರ್ ಹೇಳಿದ್ರೆ ಒಂಥರ ಇದು ನ್ಯಾಯಾಂಗನೇ ಹೇಳಿರೋದು ನ್ಯಾಯಾಧೀಶರೇ ಮಾಡಿರ್ತಾರಲ್ಲ ಅಭಿಪ್ರಾಯ ಅದು ನನ್ನ ಆಸೆ ಇದೆ ರಾಜೀನಾಮೆ ಕೊಟ್ಟು ಅದಾದ್ಮೇಲೆ ಅವ್ರು ಯಾವ ರೀತಿ ಯಾರು ನಡ್ಕೊಳ್ಳಿ ಅದ್ ಬಿಟ್ಟು ನಾನು ಇನ್ನೊಬ್ಬ ಕೇಜ್ರಿವಾಲ್ ಆಯ್ತೀನಿ ಅಂದ್ರೆ ನಾನೇನ್ ಮಾಡಕ್ಕಾಗ್ತದೆ ಕಾಂಗ್ರೆಸ್ಗೆ ಒಂದು 120 ವರ್ಷ ಇತಿಹಾಸ ಇದೆ ನಾನು 2 ಸಲ MLA ಆಗಿದೆ ಆ ಇತಿಹಾಸನ ಕೂಡ ಗಾಳಿ ತೋರ್ತೀನಿ ಅಂತ ಆ ಪಾರ್ಟಿ ಅಂದ್ರೆ ನಮ್ಗೇನ್ ತಗರಾಗಿಲ್ಲ ನಾವು ಕಾಯ್ತೀವಿ ಅಷ್ಟೇ ಥ್ಯಾಂಕ್ ಯು